ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನೆಲ್ಗೆ ಆಧಾರದ ಸ್ವಾಗತ. ಇವತ್ತು ಕುಟ್ಟವಲಕ್ಕಿ ಮತ್ತು ದುಬೈ ಈ ವಿಶೇಷ ಸಂಚಿಕೆ ನಿಮಗಾಗಿ. ಅದಕ್ಕಿಂತ ಮೊದಲು ಕುಟ್ಟವಲಕ್ಕಿ ಹೇಗೆ ಮಾಡೋದು ಅಂತ ನೋಡಿ. ಈ ಕುಟ್ಟವಲಕ್ಕಿ ಅಂದ್ರೆ ರುಚಿಗೆ ಬೇಕಾದ್ದನ್ನೆಲ್ಲ ಹಾಕಿ ಅವಲಕ್ಕಿಯನ್ನು ಕುಟ್ಟಿ ಮಾಡಿದ ತಿನಿಸು. ಮೊದಲೆಲ್ಲ ಒರಳು ಕಲ್ಲಿನೊಳಗೆ ಅವಲಕ್ಕಿ ಮತ್ತು ಬೇಕಾಗುವ ಸಾಮಗ್ರಿಗಳನ್ನು ಹಾಕಿ ಕುಟ್ಟುತ್ತಿದ್ದರು. ಹಾಗಾಗಿ ಇದಕ್ಕೆ ಕುಟ್ಟಿದ ಅವಲಕ್ಕಿ ಇಲ್ಲ ಕುಟ್ಟವಲಕ್ಕಿ ಎನ್ನುವ ಹೆಸರು ಬಂದಿದೆ. ಈಗ ಒರಳು ಕಲ್ಲಿನ ಬದಲು ಮಿಕ್ಸರ್ ಬಂದಿದೆ, ಅಷ್ಟೇ ವ್ಯತ್ಯಾಸ. ಈಗ ಇದನ್ನು ಮಾಡೋದು ಹೇಗೆ ನೋಡೋಣ. ಮೊದಲು ಮಿಕ್ಸರ್ ಜಾರ್ಗೆ 2 ಚಮಚ ಕೊತ್ತಂಬರಿ ಬೀಜ ಹಾಕಿ, ನಂತರ 1 ಚಮಚ ಜೀರಿಗೆ ಹಾಕಿ, ಇವೆರಡನ್ನು ಹುರಿಯುವ ಅಗತ್ಯ ಇಲ್ಲ, ಹಸಿ ಹಸಿಯಾಗಿಯೇ ಹಾಕಿ. ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಹಾಕಿ, ಆಮೇಲೆ 4 ರಿಂದ 5 ಒಣಗಿದ ಬ್ಯಾಡಗಿ ಮೆಣಸು ಹಾಕಿ, 1 ಮುಷ್ಟಿ ಒಣ ಕೊಬ್ಬರಿಯ ತುಂಡುಗಳನ್ನು ಹಾಕಿ. ಒಣಮೆಣಸಿನಕಾಯಿ, ಒಣ ಕೊಬ್ಬರಿ ಹಾಕುವುದರಿಂದ ಈ ಅವಲಕ್ಕಿಯನ್ನು ಬಹಳ ದಿನ ಹಾಳಾಗದ ಹಾಗೆ ಇಡಬಹುದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವೆಲ್ಲವನ್ನೂ ಮಿಕ್ಸರ್ನಲ್ಲಿ ಚೆನ್ನಾಗಿ ಪುಡಿ ಮಾಡಿ ಈ ಅವಲಕ್ಕಿಗೆ ಎಲ್ಲೂ ನೀರು ಹಾಕುವ ಹಾಗಿಲ್ಲ. ಈಗ ಅದೇ ಮಿಶ್ರಣದ ಮೇಲೆ 2 ಚಮಚ ಬೆಲ್ಲ ಹಾಕಿ, ಇದರ ಮೇಲೆ 1 ಬೌಲ್ ಅಂದರೆ ಸುಮಾರು 300 ಗ್ರಾಂ ಶುಚಿಯಾದ ದಪ್ಪ ಅವಲಕ್ಕಿಯನ್ನು ಹಾಕಿ. ಕುಟ್ಟ ಅವಲಕ್ಕಿಗೆ ದಪ್ಪ ಅವಲಕ್ಕಿ ಸೂಕ್ತ, ಬೇರೆ ಅವಲಕ್ಕಿಗಳು ಸರಿಯಾಗುವುದಿಲ್ಲ. ಈಗ ಪುನಃ ಮಿಕ್ಸರ್ ಜಾರನ್ನು ಮಿಕ್ಸರ್ ಮೇಲೆ ಇಟ್ಟು ಮಿಶ್ರಣ ಪುಡಿಯಾಗುವ ತನಕ ರುಬ್ಬಿ. ಈ ಮಿಶ್ರಣವನ್ನು ರವೆಯ ಗಾತ್ರದಲ್ಲಿ ರುಬ್ಬಿಕೊಂಡರೆ ಸಾಕು, ಹಿಟ್ಟು ಆಗುವಂತೆ ರುಬ್ಬಿಕೊಳ್ಳಬೇಡಿ. ಈಗ ರವೆಯಂತಿರುವ ಕುಟ್ಟವಲಕ್ಕಿ ಮಿಶ್ರಣ ರೆಡಿಯಾಗಿದೆ. ನಂತರ ಸ್ಟವ್ ಹಚ್ಚಿ ಬಾಣಲೆ ಇಡಿ, ಮೀಡಿಯಂ ಬೆಂಕಿ ಇರಲಿ. ಬಾಣಲೆಗೆ 5 ರಿಂದ 6 ಚಮಚ ಅಡಿಗೆ ಎಣ್ಣೆ ಹಾಕಿ. ಎಣ್ಣೆ ಬಿಸಿಯಾದ ಮೇಲೆ 1 ಸಣ್ಣ ಚಮಚ ಸಾಸಿವೆ ಕಾಳು ಹಾಕಿ, 1 ಸಣ್ಣ ಚಮಚ ಉದ್ದಿನ ಬೇಳೆ ಹಾಕಿ, 1 ಸ್ವಲ್ಪ ಶೇಂಗಾ ಬೀಜ ಹಾಕಿ. ಹಾಗೆ 1-2 ಬಾರಿ ಹುರಿದುಕೊಳ್ಳಿ. ಜೊತೆಗೆ 1 ಒಣಮೆಣಸಿನಕಾಯಿಯನ್ನು 4-5 ತುಂಡು ಮಾಡಿ ಹಾಕಿ. ನಂತರ ಸ್ವಲ್ಪ ಗೋಡಂಬಿ ಚೂರುಗಳನ್ನು ಹಾಕಿ. ಇದರ ಮೇಲೆ ಸ್ವಲ್ಪ ಪುಟಾಣಿ ಹಾಕಿ. ಇದಾದ ಮೇಲೆ ಕರಿಬೇವಿನ ಸೊಪ್ಪಿನ ತುಂಡನ್ನು ಹಾಕಿ. ಒಮ್ಮೆ ಚೆನ್ನಾಗಿ ಹುರಿದುಕೊಳ್ಳಿ. ಈಗ ಅರ್ಧ ಚಮಚ ಅರಿಶಿನ ಪುಡಿ ಹಾಕಿ. ಇವೆಲ್ಲವನ್ನೂ ಮತ್ತೊಮ್ಮೆ ಹುರಿದುಕೊಂಡು ಸ್ಟವ್ ಆಫ್ ಮಾಡಿ. ಈ ಒಗ್ಗರಣೆ ಬಿಸಿ ಇರುವಾಗಲೇ ಮಿಕ್ಸರ್ ಜಾರ್ನಲ್ಲಿರುವ ಮಿಶ್ರಣವನ್ನು ಹಾಕುತ್ತಾ ಹೋಗಿ. ನಂತರ ಎಲ್ಲವೂ ಹದವಾಗಿ ಬರೆಯುವಂತೆ ಸೌಟಿನಿಂದ ತಿರುವುತ್ತಾ ಹೋಗಿ. ಬಾಣಲೆಯನ್ನು ಸ್ಟವ್ನಿಂದ ಕೆಳಗೆ ಇಳಿಸಿ ಎಲ್ಲವೂ ಮಿಶ್ರಣವಾಗುವಂತೆ ಸೌಟಿನಿಂದ ಮತ್ತೊಮ್ಮೆ ತಿರುವಿ. ಈಗ ರುಚಿಯಾದ ಕುಟ್ಟವಲಕ್ಕಿ ಸವಿಯಲು ಸಿದ್ಧವಾಗಿದೆ. ಇದನ್ನು 10 ದಿನ ಇಟ್ಟು ಬೇಕೆನಿಸಿದಾಗಲೆಲ್ಲ ಹಾಗೆಯೇ ತಿನ್ನಬಹುದು, ಇಲ್ಲ ಗಟ್ಟಿ ಮೊಸರಿನ ಜೊತೆ ತಿನ್ನಬಹುದು. ಇನ್ನು ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ ತುರಿ ಸೇರಿಸಿಕೊಂಡು ಬೇಕಿದ್ದರೆ ಅದರ ಜೊತೆಗೆ ಖಾರ ಸೇವು ಹಾಕಿಕೊಂಡು ಸವಿಯಬಹುದು. ಇದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು: ದಪ್ಪ ಅವಲಕ್ಕಿ, ಕೊತ್ತಂಬರಿ, ಹುಣಸೆ ಹಣ್ಣು, ಬ್ಯಾಡಗಿ ಮೆಣಸು, ಬೆಲ್ಲ, ಉಪ್ಪು, ಎಣ್ಣೆ, ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಶೇಂಗಾ ಬೀಜ, ಒಣ ಕೊಬ್ಬರಿ, ಪುಟಾಣಿ, ಗೋಡಂಬಿ, ಕರಿಬೇವಿನ ಎಲೆ, ಅರಿಶಿಣ ಪುಡಿ. ಸ್ನೇಹಿತರೆ, ಬಹಳ ದಿನ ಬಾಳಿಕೆ ಬರುವಂತ ಈ ಕುಟ್ಟವಲಕ್ಕಿಯನ್ನ ನೋಡಿದಾರಲ್ಲ. ಈ ಬಹಳ ದಿನ ಬಾಳಿಕೆ ಬರುವಂತ ಗುಣ ಕುಟ್ಟವಲಕ್ಕಿಯನ್ನ ದುಬೈಗೆ ತೆಗೆದುಕೊಂಡು ಹೋಗಲಿಕ್ಕೆ ಪ್ರೇರೇಪಿಸಿತು. ಯಾಕೆಂದ್ರೆ ನಾವು 7 ದಿನ ದುಬೈ ಪ್ರವಾಸ ಮಾಡಬೇಕು ಅಂತ ಇಲ್ಲಿಂದ ಹೊರಟ್ವಿ. ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಸೆಕ್ಯೂರಿಟಿ ಚೆಕ್ ಪಾಸ್ ಆಗಿ ನಮ್ಮ ಕುಟ್ಟವಲಕ್ಕಿ ಬೆಂಗಳೂರು ಏರ್ಪೋರ್ಟ್ ಬಿಟ್ಟು ದುಬೈ ಏರ್ಪೋರ್ಟ್ಗೆ ಹೋಯಿತು. ಹಾಗೆ ಅಲ್ಲೂ ಸಹ ಅದು ಪಾಸ್ ಆಗಿ ನಮ್ಮ ಲಾಡ್ಜಿಗೆ ಹೋಯಿತು. ಲಾಡ್ಜ್ನಲ್ಲಿ ನಮಗೆ ಸಕಾಲಕ್ಕೆ ಊಟದ ವ್ಯವಸ್ಥೆ ಆಗಿದ್ದರಿಂದಾಗಿ ಈ ಕುಟ್ಟವಲಕ್ಕಿಯನ್ನು ಹೊರಗೆ ತೆಗೆಯುವಂತಹ ಪ್ರಮೇಯನ ಬರಲಿಲ್ಲ. ಹಾಗೆ 1ನೇ ದಿನ ಆಯ್ತು, 2ನೇ ದಿನ ಆಯ್ತು, 3ನೇ ದಿನ ಆಯ್ತು, 4ನೇ ದಿನ ಡೆಸರ್ಟ್ ಸಫಾರಿಗೆ ಹೋಗುವಂತ ಒಂದು ವಿಚಾರ ಬಂತು. ಅಲ್ಲಿ ಹೋಟೆಲ್ಗಳು ಒಮ್ಮೆ ನಮಗೆ ಸಮೀಪದಲ್ಲಿ ಸಿಗದೇ ಇದ್ರೆ
ಕುಟ್ಟವಲಕ್ಕಿ ಆದರೂ ತಿಂದ್ರಾಯ್ತು ಅಂತ ಹೇಳಿ ನಾವು ಕುಟ್ಟವಲಕ್ಕಿಯನ್ನ ಜೊತೆಯಲ್ಲೇ ಇಟ್ಟುಕೊಂಡು ಹೋಗಿದ್ವಿ. ಆ ಪ್ಯಾಕೆಟ್ ಇನ್ನೂ ಬಿಚ್ಚಿರ್ಲಿಲ್ಲ. ಆದರೆ ಆ ಡೆಸರ್ಟ್ ಸಫಾರಿಯಲ್ಲಿ ಬಿರುಗಾಳಿಯ ರೀತಿಯಲ್ಲಿ ಬರುವಂತಹ ಮರಳನ್ನ ನೋಡಿ ಇಲ್ಲಿ ಕುಟ್ಟವಲಕ್ಕಿ ತಿನ್ನುವುದು ಸೂಕ್ತ ಅಲ್ಲ ಅಂತ ಅಲ್ಲಿ ಸಹ ನಮ್ಮ ಪ್ಯಾಕೆಟ್ ಅನ್ನ ಬಿತ್ತಲೇ ಇಲ್ಲ. ಕೊನೆಗೆ ಏನಪ್ಪಾ, ಈ 7 ದಿನದ ಪ್ರವಾಸದಲ್ಲಿ ಒಂದು ದಿನವನ್ನು ಕುಟ್ಟವಲಕ್ಕಿ ತಿನ್ಲಿಕ್ಕೆ ಆಗ್ಲಿಲ್ಲಲ್ಲ ಅಂತ ವಿಚಾರ ಮಾಡಿ ಕುಟ್ಟವಲಕ್ಕಿ ಸ್ವದೇಶಕ್ಕೆ ವಾಪಸ್ ಆಗುವುದು ಅಂತ ತೀರ್ಮಾನ ಆಯಿತು. ಆದರೆ ಕೊನೆಯ ದಿನ 7:30ಕ್ಕೆ ನಾವು ದುಬೈ ಏರ್ಪೋರ್ಟ್ ಅಲ್ಲಿ ರಿಪೋರ್ಟ್ ಮಾಡಿಕೊಂಡ್ವಿ. ನಮ್ಮ ಫ್ಲೈಟ್ 11 ಗಂಟೆಗೆ ಇತ್ತು. ಹಾಗಾಗಿ 11 ಗಂಟೆ ಫ್ಲೈಟ್ ನಲ್ಲಿ ಊಟದ ವ್ಯವಸ್ಥೆ ಇತ್ತು. ಆದ್ರೆ 7:30ಯಿಂದ 11:30 ತನಕ ನಮ್ಮ ಹೊಟ್ಟೆ ಕೇಳ್ತಿರ್ಲಿಲ್ಲ. ಹಾಗಾಗಿ ಆಗ ಕುಟ್ಟವಲಕ್ಕಿ ಜೊತೆಯಲ್ಲಿ ತಂದಿದ್ದಂತಹ ಪೇಪರ್ ಪ್ಲೇಟು ಮತ್ತು ಪೇಪರ್ ಚಮಚಗಳನ್ನ ಬಳಸಿ ಕುಟ್ಟವಲಕ್ಕಿಯನ್ನ ಎಲ್ಲರೂ ವಿಮಾನ ನಿಲ್ದಾಣದಲ್ಲೇ ಹಂಚಿಕೊಂಡು ತಿಂದವು. ಕುಟ್ಟವಲಕ್ಕಿ ತಿಂದಾದ ಮೇಲೆ ಸ್ವಚ್ಛತೆಯನ್ನ ಕಾಪಾಡುವ ಉದ್ದೇಶದಿಂದ ನಮ್ದು ಪೇಪರ್ ಪ್ಲೇಟು ಮತ್ತು ಚಮಚಗಳನ್ನ ಕಸದ ಡಬ್ಬಿಗೆ ಹಾಕಿ ನಂತರ ನಮ್ಮ ಫ್ಲೈಟಿಗೆ ಕಾಯ್ತಾ ಕೂತ್ಕೊಂಡ್ವಿ. ಹೀಗೆ ಒಂದು ಕುಟ್ಟವಲಕ್ಕಿ 7 ದಿನ ನಮ್ಮ ಜೊತೆಯಲ್ಲೇ ಇತ್ತು. ಕೊನೆಗೆ ಅದು ನಮಗೆ ಸಹಾಯಕ್ಕೆ ಬಂತು. ಈ ವಿಡಿಯೋ ನಿಮಗೆ ಇಷ್ಟವಾಯ್ತಲ್ಲ, ಒಂದು ಲೈಕ್ ಕೊಡಿ, ಹಾಗೆ ಇದನ್ನ ಇತರರಿಗೆ ಶೇರ್ ಮಾಡಿ, ಅದರ ಜೊತೆಯಲ್ಲಿ ಇದರ ಬಗ್ಗೆ ಕಮೆಂಟ್ ಮಾಡಿ, ಅದರ ಜೊತೆಯಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಂತಹ ವಿಷಯಗಳಿಗಾಗಿ ಕಾಯ್ತಾ ಇರಿ. ಧನ್ಯವಾದಗಳು.